HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಅಗಲಿದ ಮಾಜಿ ಪ್ರಧಾನಿ ಪತ್ನಿ ಚೆನ್ನಮ್ಮ ಭಾವಚಿತ್ರಕ್ಕೆ ಗಣ್ಯರ ಪುಷ್ಪಾರ್ಚನೆ, ಶ್ರದ್ಧಾಂಜಲಿ, ನಾಗರಿಕರ ಭಾವಪೂರ್ಣ ನುಡಿ ನಮನ. ಬೇಲೂರು ತಾಲೂಕು ಕಚೇರಿ ಮುಂದೆ ಬೇಡಿಕೆ ಈಡೇರಿಕೆಗೆ ರೈತರ ಪ್ರತಿಭಟನೆ, ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾದ ಕೃಷಿಕರು. ಬೇಡಿಕೆ ಈಡೇರಿಕೆಗೆ ಶಾಸಕರ ಭರವಸೆ, ಪ್ರತಿಭಟನೆಯನ್ನ ಹಿಂಪಡೆದ ರೈತ ಸಂಘ. ಕುಡಿಯುವ ನೀರಿನ ಟಾಸ್ಕ್ ಫೋರ್ಸ್ ಸಭೆ, ಸಾರ್ವಜನಿಕರಿಂದ ದೂರು ಬಾರದಂತೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ಒತ್ತು. ಕಚೇರಿ ಬಿಟ್ಟು ಗ್ರಾಮಗಳಿಗೆ ತೆರಳಿ ಸಮಸ್ಯೆ ಬಗೆಹರಿಸಿ. ಪಿಡಿಒಗಳಿಗೆ ಶಾಸಕ ಸಿಮೆಂಟ್ ಮಂಜು ಕಟ್ಟುನಿಟ್ಟಿನ ಸೂಚನೆ. ಸರಳತೆ, ತ್ಯಾಗ, ದೈವಭಕ್ತಿ, ಕುಟುಂಬದ ಮೇಲಿನ ಅಪಾರ ಪ್ರೀತಿ ಮತ್ತು ಸಮಾಜಮುಖಿ ಬದುಕಿನ ಮೂಲಕ ಅಸಂಖ್ಯಾತ ಜನರ ಹೃದಯದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದ ಮಾತೃಶ್ರೀ ಚೆನ್ನಮ್ಮ ದೇವೇಗೌಡ ಅವರ ಜೀವನ ಇಂದಿನ ಪೀಳಿಗೆಗೆ ಆದರ್ಶವಾಗಿದೆ ಎಂದು ವಿವಿಧ ಕ್ಷೇತ್ರಗಳ ಗಣ್ಯರು ಅಭಿಪ್ರಾಯಪಟ್ಟರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಾಸನ ಜಿಲ್ಲಾ ನಾಗರಿಕ ವೇದಿಕೆ ವತಿಯಿಂದ ಮಂಗಳವಾರ ಆಯೋಜಿಸಿದ್ದ ಮಾತೃಶ್ರೀ ಚೆನ್ನಮ್ಮ ದೇವೇಗೌಡರು ದೊಡ್ಡಮನೆ ದೇವತೆಗೆ ಭಾವಪೂರ್ಣ ನುಡಿ ನಮನ ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಮತ್ತು ಸಾಹಿತ್ಯ ಕ್ಷೇತ್ರದ ಗಣ್ಯರು ಭಾಗವಹಿಸಿ ಚೆನ್ನಮ್ಮ ಅವರ ವ್ಯಕ್ತಿತ್ವ, ಸೇವೆ, ದೈವಭಕ್ತಿ ಮತ್ತು ಕುಟುಂಬದ ಮೇಲಿನ ಅವರ ಬದ್ಧತೆಯನ್ನ ಸ್ಮರಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಮಾತೃಶ್ರೀ ಚೆನ್ನಮ್ಮ ದೇವೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಗೌರವ ಸೂಚಿಸಲಾಯಿತು. ನಂತರ ಮಾತನಾಡಿದ ಹಾಸನ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್, ಚೆನ್ನಮ್ಮ ಅವರು ಆತ್ಮೀಯತೆಗೆ ಮತ್ತೊಂದು ಹೆಸರಾಗಿದ್ದರು. ತಮ್ಮ ತಂದೆ ದಿವಂಗತ ಎಚ್ಎಸ್ ಪ್ರಕಾಶ್ ಅವರೊಂದಿಗೆ ದೇವೇಗೌಡರ ಮನೆಗೆ ಹೋದ ಸಂದರ್ಭ ಊಟ ಮಾಡಿಸದೆ ಯಾರನ್ನೂ ಹಿಂದಿರುಗಿಸುತ್ತಿರಲಿಲ್ಲ. ಕುಟುಂಬದ ಮೇಲಿದ್ದ ಅವರ ಪ್ರೀತಿ ಮತ್ತು ಕಾಳಜಿ ಎಂದಿಗೂ ಮರೆಯಲಾಗದು ಎಂದರು. ಜವೇನಹಳ್ಳಿ ಮಠದ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಮಾತನಾಡಿ, ಚೆನ್ನಮ್ಮ ಅವರ ಬದುಕು ಸಂಪೂರ್ಣ ದೈವಭಕ್ತಿಯಿಂದ ಕೂಡಿತ್ತು. ಅವರ ಆಧ್ಯಾತ್ಮಿಕ ಶಕ್ತಿ ಮತ್ತು ಭಕ್ತಿಯೇ ದೇವೇಗೌಡರ ಕುಟುಂಬಕ್ಕೆ ಶ್ರೇಯಸ್ಸು ಮತ್ತು ಯಶಸ್ಸು ತಂದುಕೊಟ್ಟಿದೆ. 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ ನಡೆಸಿ ಕುಟುಂಬಕ್ಕೆ ಆದರ್ಶವಾಗಿದ್ದ ಅವರು ಸದಾ ಸ್ಮರಣೀಯರು ಎಂದರು. ತಣ್ಣೀರುಹಳ್ಳ ಮಠದ ವಿಜಯಕುಮಾರ ಸ್ವಾಮೀಜಿ ಮಾತನಾಡಿ, ಹೆಂಡತಿಯಾಗಿ, ತಾಯಿಯಾಗಿ ಮತ್ತು ಕುಟುಂಬದ ಬೆನ್ನೆಲುಬಾಗಿ ಚೆನ್ನಮ್ಮ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ. ಸಮಾಜದಲ್ಲಿ ಕೆಲವರನ್ನ ಮಾತ್ರ ಮರೆಯಲು ಸಾಧ್ಯವಾಗುವುದಿಲ್ಲ. ಆ ಸಾಲಿನಲ್ಲಿ ಚೆನ್ನಮ್ಮ ದೇವೇಗೌಡ ಅವರ ಸ್ಥಾನ ಅಗ್ರಗಣ್ಯವಾಗಿದೆ ಎಂದರು. ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ಮಾತನಾಡಿ, ದೇವೇಗೌಡರ ಮನೆಗೆ ಭೇಟಿ ನೀಡಿದ ಪ್ರತಿಯೊಬ್ಬರಿಗೂ ಪ್ರೀತಿಯಿಂದ ಆಶೀರ್ವದಿಸುತ್ತಿದ್ದ ಚೆನ್ನಮ್ಮ ಅವರು ಸದಾ ದೇವರ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದರು. ದೇವೇಗೌಡರು ಸಹ ಅವರ ಸಲಹೆ ಮತ್ತು ಮಾತುಗಳಿಗೆ ವಿಶೇಷ ಗೌರವ ನೀಡುತ್ತಿದ್ದರು ಎಂದರು. ಮಾಜಿ ಸಚಿವ ಎ ಮಂಜು ಮಾತನಾಡಿ, 1989ರ ಚುನಾವಣೆಯಲ್ಲಿ ತಾವು ಹಾಗೂ ಎಚ್ಡಿ ದೇವೇಗೌಡರು ಸೋಲು ಕಂಡ ಬಳಿಕ ಮೊದಲ ಬಾರಿಗೆ ಚೆನ್ನಮ್ಮ ಅವರನ್ನ ಭೇಟಿ ಮಾಡಿದ್ದೆ. ಅವರ ದೈವಭಕ್ತಿ, ತಾಳ್ಮೆ ಮತ್ತು ಧೈರ್ಯದಿಂದಲೇ ದೇವೇಗೌಡರ ಕುಟುಂಬ ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೇರಿತು. 72 ವರ್ಷಗಳ ಆದರ್ಶ ದಾಂಪತ್ಯ ಜೀವನ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಬಣ್ಣಿಸಿದರು. ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ, ಚೆನ್ನಮ್ಮ ಅವರು ಕೇವಲ ವ್ಯಕ್ತಿಯಲ್ಲ, ಆದರ್ಶ ವ್ಯಕ್ತಿತ್ವದ ಪ್ರತೀಕ. ಇಂದಿನ ಯುವ ದಂಪತಿಗಳು ಅವರ ಜೀವನದಿಂದ ಸಲಹೆ, ಪರಸ್ಪರ ಗೌರವ ಮತ್ತು ಕುಟುಂಬದ ಮೌಲ್ಯಗಳನ್ನು ಕಲಿಯಬೇಕು. ದಾಂಪತ್ಯ ಜೀವನದಲ್ಲಿ ಯಶಸ್ಸು ಸಾಧಿಸಲು ಅವರ ತಾಳ್ಮೆ ಮತ್ತು ಹೊಂದಾಣಿಕೆಯೇ ಪ್ರಮುಖ ಕಾರಣವಾಗಿತ್ತು ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ, ಆಲೂರು ಸಕಲೇಶಪುರ ತಾಲೂಕು ಅಧ್ಯಕ್ಷ ಸಿಮೆಂಟ್ ಮಂಜು, ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ನಗರಸಭೆ ಮಾಜಿ ಅಧ್ಯಕ್ಷ ಸಿಆರ್ ಶಂಕರ್, ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿದಿರಿಕೆರೆ ಜಯರಾಮ್, ಹಾಸನ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷ ಎಚ್ ರಮೇಶ್, ಸಮಾಜ ಸೇವಕ ಕಂಚಮಾರನಹಳ್ಳಿ ಲಕ್ಷ್ಮೀಕಾಂತ್, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಬಿ ಮದನಗೌಡ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೆಪಿಎಸ್ ಪ್ರಮೋದ್, ಅಖಿಲ ಭಾರತ ಲಿಂಗಾಯತ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಕುವೆಂಪು ಶಾಲೆಯ ಕಾರ್ಯದರ್ಶಿ ಶಿವರಾಮೇಗೌಡ, ಲಕ್ಷ್ಮಣ್, ಜೆಡಿಎಸ್ ಜಿಲ್ಲಾ ವಕ್ತಾರ ರಘು ಹೊಂಗೆರೆ ಸೇರಿದಂತೆ ಹಲವಾರು ಗಣ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದು ಮಾತೃಶ್ರೀ ಚೆನ್ನಮ್ಮ ದೇವೇಗೌಡರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. HCN ನ್ಯೂಸ್ ಹಾಸನ್. ಅವರು ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಇವತ್ತಿನ ದಿವಸ ಏನಾದರೂ ನಾನು ಸಮಾಜಕ್ಕೆ ಆಶ್ರಯಗಳನ್ನು ಮಾಡಿದರೆ ದೇವರನ್ನವರು ಕೂಡ, ಚೆನ್ನಮ್ಮನವರು ಕೂಡ ಕಾರಣ. ದೇವೇಗೌಡರು ಹೇಳ್ತಾ ಇರುವಾಗ, ಅವರು ಅಷ್ಟೆಲ್ಲ ಮಾಡ್ತಾ ಇರುವಾಗ ನಾವು ಕೂಡ ಅವ್ರ ಕೈ ಜೋಡಿಸ್ಬೇಕು ಅಂತ ಬಹಳ ಹೇಳ್ತಾ ಇದ್ದೆ. ಇದನ್ನು ನಾನು ಜೀವನದಲ್ಲಿ ಮರಿ ಹಾಕಿಲ್ಲ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ದೇವರು ಒಳ್ಳೇದು ಮಾಡಿ. ಅವರು ದೇವೇಗೌಡರಿಗೆ ಕಾಲ್ ಮುಗಿತಾ ಇದ್ರು. ಅಂತಹ ವಯಸ್ಸಿನಲ್ಲೂ ಕೂಡ ಪತಿಭಕ್ತಿ ಎದ್ದು ಕಾಣ್ತಾ ಇತ್ತು. ಇದೇ ನಮ್ಮ ಸಂಸ್ಕೃತಿ ಅಂದೆ. ಅದಕ್ಕೆ ಶರಣರು ಹೇಳ್ತಾ ಇದ್ದಾರೆ,
ಸತಿಪತಿಗಳನ್ನು ಹಿತವಾಗ್ಬೋದು ಶಿವನಿಗೆ. ಶಿವನಿಗೆ ನಿಜಕ್ಕೂ ಪ್ರೀತಿ ಯಾವುದಂದ್ರೆ ಬರೀ ಗಂಡ ಮಾತ್ರ ಭಕ್ತಿ ಆದ್ರೆ ಸಾಲದು, ಸತಿ ಮತ್ತು ಪತಿ ಅಮೃತದೋಳ್ ಏನ್ ಹೇಳ್ತಾ ಇದ್ದಾರೆ, ಸತಿಪತಿಗಳೊಂದಾದ ಭಕ್ತಿ ಏನಂತ ಹೇಳ್ತಾ ಇದ್ದಾರೆ, ಹಾಲು ಸಕ್ಕರೆ ಬೆರೆದಂತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರಿಬ್ಬರು ಕೂಡ, ಯಾಕೆಂದ್ರೆ ನಾವು ಬರೀ ಚೆನ್ನಮ್ಮನವ್ರು ಮಾತ್ರ ಭಕ್ತಿವಂತರು ಅಂತ ಹೇಳಕ್ಕಾಗ್ತಾ ಇಲ್ಲ, ದೇವೇಗೌಡರು ಕೂಡ ಅಷ್ಟೇ ಭಕ್ತಿಯಿಂದ ನಾವೆಲ್ಲ ಹೋದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಟ್ಟು ಕೂಡ ಚುನಾವಣೆ ಸೋತಿದ್ರು. ಪಾರ್ಲಿಮೆಂಟ್ಗೆ ಅವ್ರು ನಿಂತಾಗ ನಾನು ನೇರವಾಗಿ ಅವ್ರ ಮನೆಗೆ ಹೋಗಿ ಪಡುಲುಬೇನಲ್ಲಿ ನನ್ನ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿ ಅವತ್ತು ಅವ್ರ ಮನೇಲಿ ಹೋದಾಗ ಅವ್ರ ಜಗ್ಲಿ ಮೇಲೆ ಗೌಡರು ಕೂತಿದ್ದು, ಕಾಫಿ ಬಂದು ಯಾವಾಗ ಬಂದ್ರಿ ಅಂತ ಹೇಳಿ ಮೊದಲನೇ ಪದ ಅವತ್ತು ಮಾತಾಡಿದ್ದು ನಾನು ಅವ್ರ ಹತ್ರ. ಅಲ್ಲಿವರೆಗೂ ನನಗೆ ಸಂಪರ್ಕ ಇರಲಿಲ್ಲ. ಬಂದು ಕರೆದು ಕೂರಿಸಿ ಒಳ್ಳೇದಾಯಿತು ಅಂತೇಳಿ ಒಂದು ಕಾಫಿಯನ್ನು ಕೊಟ್ಟು ಸಾಯಂಕಾಲ ಮುಸ್ಸಂಜೆನಲ್ಲಿ ಮೊದಲು ನೋಡಿದಂಥ ದಿನಗಳು ನನಗೆ ಇವತ್ತು ಕಣ್ಣಲ್ಲಿ ನೆನಪಾಗ್ತದೆ. ಅದಾದಮೇಲೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತಿದ್ದೆ. ಆವಾಗ ರೇವಣ್ಣವರು ಮೆಂಬರ್ ಆಗಿದ್ರು, ಮಂಜಣ್ಣವರ ಧರ್ಮಪತ್ನಿ, ಹಾಗೆ ಹಾಸನದ KM ರಾಜೇಗೌಡರು, ಹೀಗೆ ಹಲವಾರು ಜನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ವಿ. ಅದೇನೋ ಗೊತ್ತಿಲ್ಲ, ರೇವಣ್ಣವರಿಗೆ ನನ್ನ ಬಗ್ಗೆ ಏನೋ ಒಂದು ಪ್ರೀತಿ. ಚುನಾವಣೆ ಆಗಿ ಒಂದು 4-5 ತಿಂಗಳಾಗಿತ್ತು. ನನ್ನನ್ನು ಕರ್ಕೊಂಡು ಅವ್ರ ಊರಿಗೆ ಹೋದ್ರು. ಚೆನ್ನಮ್ಮನವ್ರು ಕೂತಿದ್ರು, ಹಿರಿಯರು ಹೋಗಿ ಕಾಲಿ ನಮಸ್ಕಾರ ಮಾಡಿದೆ. ರೇವಣ್ಣವ್ರು ಪರಿಚಯ ಮಾಡಿದರು, ಗುರುದೇವ್ ಅಂತೇಳಿ ಬಾಳ್ಡುಪೇಟೆಯವರು. ಕಾಫಿ ಬೆಳೆಗಾರ ಇಡ್ಲಿ. ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಂದು ಕ್ಷಣ ನನ್ನ ಮನಸ್ಸಲ್ಲಿ ಬರ್ತಾ ಇದೆ, ಏನಿಲ್ಲ ನಾವು ಮಾತನಾಡ್ತಾ ಇದ್ದೀವಿ, ಮಲ್ಲೇಶ್ಗೌಡರು ಇಲ್ಲಿದ್ದಾರೆ, ಹಿರಿಯ ಸಾಹಿತಿಗಳು ಇಲ್ಲಿದ್ದಾರೆ. ಅವರ ಜೀವನ ಚರಿತ್ರೆ ಒಂದು ಪುಸ್ತಕವನ್ನು ತಯಾರು ಮಾಡಿದಾಗ, ಇಡೀ ಪ್ರಸರಿಸಿದಾಗ ನಾವೇನು ಹೇಳ್ತಾ ಇದ್ದೀವಿ, ಮುಂದಿನ ಪೀಳಿಗೆಗೆ ಅವರ ದಾಂಪತ್ಯ ಜೀವನ ಮಾದರಿ ಅಂತ ಹೇಳಿ ಅದು ನಮ್ಮ ಎದುರುಗಡೆ ಬಂದಾಗ ಮುಂದಿನ ಪೀಳಿಗೆ ಅದನ್ನು ಓದಿ, ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ, ಕುಟುಂಬಗಳಲ್ಲಿ, ದಾಂಪತ್ಯ ಜೀವನದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಯಾವ ಥರ ಬಿರುಕುಗಳಾಗ್ತಾ ಇದೆ ಅಂತ. ಅದಿಲ್ಲದಲೇ ಹೇಗೆ 72 ವರ್ಷಗಳ ದೀರ್ಘಾವಧಿ ಸಂತೋಷವಾಗಿ ಬದುಕಬಹುದು ಅನ್ನೋದನ್ನು ಪುಸ್ತಕದ ರೂಪದಲ್ಲಿ. ಚೆನ್ನಮ್ಮನವ್ರನ್ನ ಮಾತನಾಡುವಾಗ ದೇವೇಗೌಡರನ್ನ ಹೊರತುಪಡಿಸಿ ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಅಂಥ ಅಭೇದ್ಯ ಜೀವಗಳವು, ಅಂಥ ದಾಂಪತ್ಯ ಅವರದು. ಒಂದು ಗುಣ, ಚೆನ್ನಮ್ಮನವರು ಹೆತ್ತ ಮಕ್ಕಳು 6, ಅಂದರೆ ಅವರ ಎದೆಯಾಲಿ ಕುಡಿದು ಬೆಳೆದ ಮಕ್ಕಳು 6. ಆದರೆ ಅವರ ಅಕ್ಕರೆಯ, ಪ್ರೀತಿಯ, ಹೃದಯದ ಅಮೃತದ ಹಾಲನ್ನು ಸವಿದಂತಹ ನನ್ನಂತಹ ಅನೇಕ ಅಸಂಖ್ಯಾತ ತಬ್ಬಲಿ ಮಕ್ಕಳು ಈ ನಾಡಿನಲ್ಲಿದ್ದಾರೆ. ಅದರಲ್ಲಿ ನಾನು ಒಬ್ಬ ಅನ್ನೋದನ್ನು ತುಂಬ ತೃಪ್ತಿಯಿಂದ ಹೇಳ್ತೇನೆ. ಅವರ ಅಕ್ಕರೆ ಪ್ರೀತಿಯಲ್ಲಿ ಬೆಳೆದವನು ನಾನು. ಅವರ ಸಂಬಂಧಿಕ ಏನಲ್ಲ, ರಕ್ತ ಸಂಬಂಧಿ ಅಲ್ಲ. ಬೇಲೂರು ತಾಲೂಕು ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಿಂಪಡೆಯಲಾಗಿದೆ. ನಿನ್ನೆಯಿಂದ ತಾಲೂಕಿನ ರೈತರ ಹಾಗೂ ಸಾರ್ವಜನಿಕರ ಜ್ವಲಂತ ಸಮಸ್ಯೆಗಳ ಬೇಡಿಕೆ ಈಡೇರಿಸದ ಅಧಿಕಾರಿಗಳು ಶಾಸಕರ ವಿರುದ್ಧ ಪ್ರತಿಭಟನೆ ಮತ್ತು ತಾಲೂಕು ಕಚೇರಿ ಮುಂದೆ ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ನಡೆಸುತ್ತಿದ್ದ ರೈತರ ಬಳಿ ಶಾಸಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ನಾನೇ ಖುದ್ದು ನಿಮ್ಮ ಜೊತೆ ಪ್ರತಿಭಟನೆ ಮತ್ತು ಸಂಬಂಧಪಟ್ಟ ಸಚಿವರನ್ನ ಭೇಟಿ ಮಾಡಲು ಸಿದ್ಧ ಎಂದು ಹೇಳಿದಾಗ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ರೈತರನ್ನ ಉದ್ದೇಶಿಸಿ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ರೈತರ ಬೇಡಿಕೆಗಳಲ್ಲಿ ಬಗರ್ ಹುಕುಂ ಸಮಸ್ಯೆ ಇಡೀ ಜಿಲ್ಲೆಯಲ್ಲಿ ಸಂಭವಿಸಿದೆ. ಒಂದು ಅವಧಿಗೆ ಒಂದು ಕಾನೂನಿನ ಜಾರಿಗೆ ತಂದರೆ ರೈತರು ಕಂಗಾಲಾಗುತ್ತಾರೆ. ಈ ವಿಚಾರವಾಗಿ ಸರ್ಕಾರ, ಕಂದಾಯ ಸಚಿವರು, ಕೃಷಿ ಸಚಿವರ ಭೇಟಿಗೆ ರೈತರ ಜೊತೆ ನಾವೇ ಖುದ್ದಾಗಿ ಭೇಟಿಗೆ ಬರುತ್ತೇವೆ. ಬೇಲೂರು ಮಲೆನಾಡು, ಅರೆ ಮಲೆನಾಡು, ಬಯಲು ಸೀಮೆ ಎಂದು 3 ಭಾಗದಲ್ಲಿರುವುದರಿಂದ ಮಳೆ ಕೊರತೆಯಿಂದ ರೈತರ ಬೆಳೆ ನಷ್ಟವಾಗಿದೆ. ಅದರಿಂದ ಬೇಲೂರನ್ನ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಲು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲು ಸಮಯ ಪಡೆಯುತ್ತೇನೆ. ಜಿಲ್ಲೆಯಲ್ಲಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಹೆಚ್ಚಿದ್ದು ಬೆಳೆಗಳ ನಷ್ಟದ ಜೊತೆಗೆ ಮಾನವನ ಜೀವವೂ ಬಲಿಯಾಗುತ್ತಿದೆ. ಆದ್ದರಿಂದ ಆನೆಗಳನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡಲು ಅರಣ್ಯ ಸಚಿವರನ್ನ ಭೇಟಿ ಮಾಡಲು ಸಿದ್ಧ. ರೈತರಿಗೆ ಸಮರ್ಪಕ ವಿದ್ಯುತ್ ಸಂಪರ್ಕ ನೀಡಲು ಅಧಿಕಾರಿಗಳ ಜೊತೆ ಚರ್ಚಿಸಲಾಗುವುದು ಎಂದರು. ಪ್ರತಿಭಟನೆಯಲ್ಲಿ ತಾಲೂಕು ರೈತ ಸಂಘದ ತಾಲೂಕು ಅಧ್ಯಕ್ಷ ಭೋಗಮಲ್ಲೇಶ್, ಕಾರ್ಯದರ್ಶಿ ಬಸವರಾಜ್, ಶ್ರೀನಿವಾಸ್, ಸುರೇಶ್, ಲೋಕೇಶ್, ಕುಮಾರ್, ಮಲ್ಲಿಕಾ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಮ್ಮಲ್ಲಿ
ಬೇಲೂರು ವಿಧಾನಸಭಾ ಕ್ಷೇತ್ರ ಮಲೆನಾಡು ಅರಮನಾಡು ಬಯಲುಸೀಮೆಯನ್ನು ಹೊಂದಿದೆ. ಅದಕ್ಕೆ ಪೂರಕವಾಗಿ ಬಯಲುಸೀಮೆಯನ್ನ ಹೊಂದಿರತಕ್ಕಂತಹ ಅತಿ ಹೆಚ್ಚು ಏನು ಮಾದಿಹಳ್ಳಿ, ಹಳೇಬೀಡು, ಜಾವಗಲ್ಲೋಗ್ಲಿ ಬರಗಾಲದಲ್ಲಿ ತತ್ತರಿಸಿ ಹೋಗಿರ್ತಕ್ಕಂಥದ್ದು. ಆ ಭಾಗದಲ್ಲಿ ಒಂದಿಷ್ಟೇನೋ ಪರ್ಸೆಂಟೇಜ್ ಆದರೆ ನಾವು ಸರ್ಕಾರಕ್ಕೆ ಮಾಹಿತಿಯನ್ನು ಏನು ಅಧಿಕಾರಿಗಳ ಮುಖಾಂತರ ಕೊಡ್ತಕ್ಕಂಥದ್ದು ಅಂದರೆ ಒಟ್ಟಾರೆ ಇದನ್ನ ಕೊಡಬೇಡಿ, ಎಷ್ಟು ಇಲ್ಲಿವರೆಗೂ ಪರ್ಸೆಂಟೇಜ್ ಮಳೆ ಆಗಿದೆ ಅಂತಕ್ಕಂಥದ್ದನ್ನ ತಾಲೂಕುವಾರು ಅಂತ ತಾಲೂಕಿನಲ್ಲಿ ಏನು ಹೋಬಳಿವಾರು ಕೊಡಬೇಕು ಅಂತಕ್ಕಂಥದ್ದು. ಯಾಕೆಂದ್ರೆ ಇದನ್ನ 60% ಕಡಿಮೆ ಇದ್ರೆ ಮಾತ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. 60%ಗಿಂತ ಕಡಿಮೆ ಮಳೆ ಆಗಿದ್ದಂಥದನ್ನ ಬರಪೀಡಿತ ಪ್ರದೇಶ ಅಂತಕ್ಕಂಥದ್ದನ್ನು ಮಾಡಬೇಕು ಅಂತ. ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ರೈತರುಗಳು ಧರಣಿಯನ್ನ ಮಾಡೋದಕ್ಕಿಂತ ಮುಂಚೆ ಅಧಿಕಾರಿಗಳಿಂದ ಸಂದೇಶವನ್ನ ತಗೊಂಡು ಅವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ, ಈ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು. ಮುಂದಿನ ಅಧಿವೇಶನದಲ್ಲಿ ಬರಗಾಲಕ್ಕೆ ಸಂಬಂಧಪಟ್ಟಂಗೆ ಈ ಬೇಲೂರು ವಿಧಾನಸಭಾ ಕ್ಷೇತ್ರ, ಅದರಲ್ಲೂ ವಿಶೇಷವಾಗಿ ಮಲೆನಾಡು HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುಂಚಿತವಾಗಿ ಕ್ರಮ ಕೈಗೊಳ್ಳಬೇಕು. ಪಿಡಿಒಗಳು ಕಚೇರಿಯಲ್ಲಿ ಕುಳಿತುಕೊಳ್ಳದೆ ಗ್ರಾಮಗಳಿಗೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿ ಸಮಸ್ಯೆಯನ್ನು ಗುರುತಿಸಿ ತಕ್ಷಣ ಪರಿಹಾರ ಕಲ್ಪಿಸಬೇಕೆಂದು ಶಾಸಕ ಸಿಮೆಂಟ್ ಮಂಜು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸಕಲೇಶಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಕುಡಿಯುವ ನೀರಿನ ಟಾಸ್ಕ್ ಫೋರ್ಸ್ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕಳೆದ ಕೆಲವು ದಿನಗಳಿಂದ ಮಳೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ಕುಡಿಯುವ ನೀರಿನ ಸಮಸ್ಯೆ 90% ನಿವಾರಣೆಯಾಗುವ ನಿರೀಕ್ಷೆ ಇದೆ. ಆದರೂ ಉಳಿದಿರುವ ಸಮಸ್ಯೆಗಳ ಪರಿಹಾರಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸದೆ ಕಾರ್ಯೋನ್ಮುಖರಾಗಬೇಕೆಂದು ಸೂಚಿಸಿದರು. ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ವಿದ್ಯುತ್ ವ್ಯತ್ಯಯ, ಮೋಟಾರ್ ಸಂಪರ್ಕ, ಟ್ರಾನ್ಸ್ಫಾರ್ಮರ್ ದೋಷ, ಕೊಳವೆ ಬಾವಿಗಳಲ್ಲಿನ ನೀರಿನ ಕೊರತೆ, ಪೈಪ್ಲೈನ್ ದುರಸ್ತಿ ಸೇರಿದಂತೆ ಪ್ರತಿಯೊಂದು ಸಮಸ್ಯೆಯ ಮಾಹಿತಿಯನ್ನ ಪಿಡಿಒಗಳು ಸಂಗ್ರಹಿಸಿ ಗ್ರಾಮವಾರು ಕ್ರಿಯಾ ಯೋಜನೆ ಸಿದ್ದಪಡಿಸಬೇಕೆಂದು ನಿರ್ದೇಶನ ನೀಡಿದರು. ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ದೂರು ನೀಡುವ ಪರಿಸ್ಥಿತಿ ಬರಬಾರದು. ಪಿಡಿಒಗಳು ಕಚೇರಿಯಲ್ಲಿಯೇ ಕುಳಿತುಕೊಳ್ಳದೆ ಗ್ರಾಮಗಳಿಗೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿ ಕಂದಾಯ, ಅರಣ್ಯ ಹಾಗೂ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ನೈಜ ವರದಿ ಸಲ್ಲಿಸಬೇಕೆಂದು ಸ್ಪಷ್ಟ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಸಕಲೇಶಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರನ್, ಅಲೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ, ಹಾಸನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್, ಸೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ವೆಂಕಟೇಶ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಹರೀಶ್, ಆದಿತ್ಯ ಸೇರಿದಂತೆ ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ಕುಡಿಯುವ ನೀರು ಸರಬರಾಜು ಮತ್ತು ಗ್ರಾಮೀಣ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು, ಸೆಸ್ಕಾಂನ ಸಹಾಯಕ ಅಭಿಯಂತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಸಕಲೇಶಪುರ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಮಹಿಳೆಯರಿಗೆ ಒಂದೇ ಸೂರಿನಡಿ ಗುಣಮಟ್ಟದ ರೇಷ್ಮೆ ಸೀರೆಗಳನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವ ಉದ್ದೇಶದಿಂದ ಪಚ್ಚೆಯಪ್ಪ ಸಿಲ್ಕ್ಸ್ ವತಿಯಿಂದ ಹಾಸನದಲ್ಲಿ 3 ದಿನ ಕಾಂಚೀಪುರಂ ಸೀರೆ ಮೇಳವನ್ನು ಆಯೋಜಿಸಲಾಗಿದೆ. ಜುಲೈ 28, 29 ಮತ್ತು 30ರವರೆಗೂ ನಗರದ ಬಿಎಂ ರಸ್ತೆಯಲ್ಲಿರುವ ದಿ ಹಾಸನ್ ಅಶೋಕ್ನಲ್ಲಿ ನಡೆಯಲಿರುವ ಈ ಪ್ರದರ್ಶನ ಮತ್ತು ಮಾರಾಟ ಮೇಳವು ಪ್ರತಿದಿನ ಬೆಳಗ್ಗೆ 10:30ರಿಂದ ರಾತ್ರಿ 9 ಗಂಟೆವರೆಗೂ ಸಾರ್ವಜನಿಕರಿಗೆ ತೆರೆದಿರಲಿದೆ. ವರಮಹಾಲಕ್ಷ್ಮಿ ಹಬ್ಬ, ಮದುವೆ, ಶುಭ ಸಮಾರಂಭಗಳು ಮತ್ತು ಇತರೆ ವಿಶೇಷ ಸಂದರ್ಭಗಳಿಗೆ ಸೂಕ್ತವಾದ ವಿವಿಧ ವಿನ್ಯಾಸಗಳ ರೇಷ್ಮೆ ಸೀರೆಗಳು ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯವಿರಲಿವೆ. ಪ್ರದರ್ಶನದಲ್ಲಿ ವಿವಿಧ ಬಗೆಯ ರೇಷ್ಮೆ ಸೀರೆಗಳ ಜೊತೆಗೆ ಆಧುನಿಕ ವಿನ್ಯಾಸದ ಫ್ಯಾನ್ಸಿ ಸೀರೆಗಳ ವಿಶಾಲ ಸಂಗ್ರಹವೂ ಇರಲಿದೆ. ಉತ್ತಮ ಗುಣಮಟ್ಟ, ಆಕರ್ಷಕ ವಿನ್ಯಾಸ ಮತ್ತು ಕೈಗೆಟುಕುವ ದರದಲ್ಲಿ ಸೀರೆಗಳನ್ನು ಗ್ರಾಹಕರು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಪ್ರತಿ ಸೀರೆಗೂ ಪ್ರಮಾಣೀಕರಣ ಇರುವುದರಿಂದ ಗ್ರಾಹಕರು ಗುಣಮಟ್ಟದ ಬಗ್ಗೆ ಯಾವುದೇ ಅನುಮಾನವಿಲ್ಲದೆ ಖರೀದಿ ಮಾಡಬಹುದಾಗಿದೆ. ಮಾರುಕಟ್ಟೆ ಬೆಲೆಯಲ್ಲಿ ಹೋಲಿಸಿದರೆ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟದ ಸೀರೆಗಳನ್ನು ಪಡೆಯಲು ಇದು ಅಪರೂಪದ ಅವಕಾಶವಾಗಿದೆ.
ಹಬ್ಬದ ಸಂಭ್ರಮದ ಅಂಗವಾಗಿ ವಿಶೇಷ ಕೊಡುಗೆಗಳು ಮತ್ತು ರಿಯಾಯಿತಿ ದರಗಳನ್ನು ಘೋಷಿಸಲಾಗಿದ್ದು, ಹಾಸನ ಮತ್ತು ಸುತ್ತಮುತ್ತಲಿನ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಚ್ಚೆಯಪ್ಪ ಸಿಲ್ಕ್ ಮೇಳಕ್ಕೆ ಭೇಟಿ ನೀಡಿ ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. HCN ನ್ಯೂಸ್ ಹಾಸನ್. ನಮಸ್ಕಾರ. ನಗರದ ನಾಗರಿಕ ಬಂಧುಗಳೇ, ಇವತ್ತು ಹಾಸನ ನಗರದ ಅಶೋಕ ಹೋಟೆಲ್ನಲ್ಲಿ ಪಚ್ಚೆಯಪ್ಪ ಕಾಂಚೀಪುರಂ ಸಿಲ್ಕ್ ಸ್ಯಾರಿಗಳು ಮಾರಾಟಕ್ಕೆ ಲಭ್ಯ ಇದೆ. ಇವತ್ತು ತಾನೇ ಓಪನ್ ಆಗಿದೆ. ಇನ್ನೂ ಕೂಡ 3 ದಿನಗಳ ಕಾಲ ಈ ಒಂದು ಮಾರಾಟ ನಾಗರಿಕರಿಗೆ ಸೌಲಭ್ಯ ಇರುತ್ತೆ. ಇಲ್ಲಿ 500 ರೂಪಾಯಿಯಿಂದ ಸುಮಾರು 4.5 ಲಕ್ಷದ ರೂಪಾಯಿಗಳವರೆಗೆ ಸೀರೆಗಳು ದೊರೀತವೆ. ಇದು ನಾವು ಬಂದು ನೋಡಿದಂಥ ಸಮಯದಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ, ತುಂಬ ಒಳ್ಳೆ ಕಲೆಕ್ಷನ್ ಇದೆ. ನಾವು ನೇರವಾಗಿ ಫ್ಯಾಕ್ಟ್ರಿನಲ್ಲಿ ಏನು ಕೊಂಡ್ಕೊಳ್ತಕ್ಕಂಥ ಒಂದು ಇದ್ರ ಆ ರೇಟು ಇಲ್ಲಿಗೆ ಸಿಗ್ತಾ ಇದೆ. ಇಲ್ಲಿ ಯಾವುದೇ ಟ್ಯಾಕ್ಸು ಮಗದೊಂದು ಇಲ್ಲ. ಹಂಗಾಗಿ ಜೊತೆಗೆ ವಿತ್ ಕೋಡ್ ಇದೆ, ಇದರಲ್ಲಿ ನಾವು ಸ್ಕ್ಯಾನ್ ಮಾಡ್ಕೊಬೋದು. ಅದ್ರ ಜೊತೆಗೆ ಒಳ್ಳೆ ಕಲೆಕ್ಷನ್ ಜೊತೆಗೆ ಸುಮಾರು ನೋಡಿ, ಈ ಸ್ಯಾರಿನಲ್ಲಿ ಗೋಲ್ಡು ಮತ್ತು ಸಿಲ್ವರ್ ಕೂಡ ಇದೆ. ಇದು ನಾವು ರೀಸೇಲ್ ವ್ಯಾಲ್ಯೂ ಮಾಡೋಕ್ಕೆ ಹೋದಾಗ ನಮಗೆ ಬಹುತೇಕ 80% ಅಮೌಂಟ್ ನಮಗೆ ರಿಟರ್ನ್ ಸಿಗುತ್ತೆ. ಅಷ್ಟು ದೊಡ್ಡ ಮಟ್ಟದ ಮೌಲ್ಯದ ಸ್ಯಾರಿಗಳು ಕೂಡ ಇದೆ. ಹಂಗಾಗಿ ಇನ್ನು 3 ದಿನಗಳ ಕಾಲ ಈ ನಗರದಲ್ಲಿ ದೊರೆತಕ್ಕಂಥ ಸೌಲಭ್ಯವನ್ನು ನಗರದ ನಾಗರಿಕರು ನೀವು ಪಡ್ಕೋಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ನಿಮ್ಮೊಟ್ಟಿಗೆ ವಿಜಯ್ ಕುಮಾರ್, ಹಾಸನ. ನಮಸ್ಕಾರ. ಪಚ್ಚೆಯಪ್ಪ ಸಿಲ್ಕ್ ವರ್ಷ ಎಷ್ಟು ಸಲ ಬಂದ್ರೂ ನಾವು ಇಷ್ಟಪಟ್ಟು ಎಲ್ಲರೂ ತಗೋತೀವಿ. ಕಲರ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ತಗೊಳ್ಳಿ. 3 ಡೇಸ್ ಇರುತ್ತೆ. ನಾವು ವರ್ಷನೂ ಪರ್ಚೇಸ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಲತಾಶ್ರೀ ದೀಪಕ್. ನಾನು ವೆಲ್ನೆಸ್ ಕೋಚ್. ಇವಾಗೆಲ್ಲ ಹಬ್ಬಗಳ ಸೀಸನ್ ಬಂದಿದೆ. ವರಮಹಾಲಕ್ಷ್ಮಿ, ಗೌರಿ, ಗಣೇಶ, ಒಂದೊಂದು ಹಬ್ಬಗಳು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ನಾವು ಹೆಣ್ಮಕ್ಳಿಗೆ ಸೀರೆ ಅಂದರೆ ಇಷ್ಟ. ಸೀರೆ ಪರ್ಚೇಸಿಂಗ್ಗೆ ಒಂದು ಹಬ್ಬ. ನಾವು ಬೇರೆ ಬೇರೆ ಕಡೆ ಹೋಗೋದು ಕಷ್ಟ ಆಗುತ್ತೆ. ಸೊ ಅವರೇ ನಮ್ಮೂರಿಗೆ ಬಂದುಬಿಟ್ಟು ಎಲ್ಲ ಈ ರೀತಿ ಅವ್ರದ್ದು ಇರೋಂಥ ಎಲ್ಲ ಸ್ಟಾಕ್ಸ್, ಲಿಮಿಟೆಡ್ ಸ್ಟಾಕ್ಸ್ ಏನಿಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಸ್ಟಾಕ್ಸ್ ಇದೆ. ಒಂದಕ್ಕಿಂತ ಒಂದು ಸೀರೆಗಳು ತುಂಬ ವೆರೈಟಿ ಆಗಿದೆ. ಇವನ್ ಕಲರ್ ಕಾಂಬಿನೇಷನ್ ಇಸ್ ವೆರಿ ಗುಡ್, ಕ್ವಾಲಿಟಿ ಇಸ್ ಆಲ್ಸೋ ವೆರಿ ಗುಡ್. ಸೊ ಹಾಗಾಗಿ ಒಂದೊಂದೇ ಹಬ್ಬಗಳಿಗೆ ಅಂತ ಒಂದೊಂದು ಸ್ಯಾರಿಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನಮಗೂ ವೆರೈಟಿ ಸಿಕ್ತು. ಆ್ಯಂಡ್ ನೀವು ಬಂದ್ರಿ ಅಂತ ಹೇಳಿದರೆ ಡೆಫಿನೆಟಾಗಿ ನಿಮಗೂ ಕೂಡ ವೆರೈಟಿಗಳು ಸಿಗುತ್ತೆ. ಥ್ಯಾಂಕ್ ಯು. ಹೆಲೋ, ನನ್ನ ಹೆಸರು ಮಣಿ ಚಂದ್ರಶೇಖರ್ ಅಂತ. ಸ್ಯಾರಿ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಮತ್ತು ವರ್ತ್ ಪ್ರೈಸ್ ತುಂಬ ಚೆನ್ನಾಗಿದೆ. ಕಾಟನ್ ಸ್ಯಾರಿಗಳಂತೂ ತುಂಬ ಇಷ್ಟ ಆಯಿತು ನನಗೆ. 3 ದಿನ ಇರುತ್ತೆ, ಎಲ್ಲರೂ ಬಂದು ಪರ್ಚೇಸ್ ಮಾಡ್ಬೋದು. ಪ್ರೈಸು ಚೆನ್ನಾಗಿದೆ, ವರ್ತ್ ಇದೆ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ನಾವು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ. ಹಿಂಗಾಗಿ ಪಚ್ಚೆಯಪ್ಪಸ್ ಬಂದು ಕಾಯ್ತಾ ಇರ್ತೀವಿ ಪಚ್ಚೆಯಪ್ಪಸ್ಗೋಸ್ಕರ. ಓಕೆ, ಥ್ಯಾಂಕ್ ಯು. ಈಗ ಮಹಿಳಾ ಆತ್ಮೀಯ ಜನತೆಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಬಂದು ತಮ್ಗೆ ಇಷ್ಟವಾದ ಸೀರೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಕ್ವಾಲಿಟಿ ಬಗ್ಗೆ? ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾವು ಪರ್ಸ್ನಲಿ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿದೆ ಪಚ್ಚೆಯಪ್ಪಸ್. ಹಲೋ, ನಮಸ್ತೆ. ನನ್ನ ಹೆಸರು ಸುನೀತಾ ಅಂತ. ನಾವು ರವೀಂದ್ರನಗರದಿಂದ ಬಂದಿದ್ದೀನಿ. ಇದು ಪಚ್ಚೆಯಪ್ಪ ಸಿಲ್ಕ್ ಸ್ಯಾರೀಸ್ ಇದು ಅಶೋಕ ಹೋಟೆಲ್ನಲ್ಲಿ ಅರೇಂಜ್ ಸೇಲ್ ಹಾಕಿದ್ದಾರೆ. ಅದು ಗೊತ್ತಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಥೌಸಂಡ್ಸ್ ಆಫ್ ವೆರೈಟಿ ಆಫ್ ಸ್ಯಾರೀಸ್ ಇದೆ. ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ನಾನು ಕೂಡ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ. ಎಲ್ಲರೂ ಕೂಡ ಇಲ್ಲಿಗೆ ಬನ್ನಿ. ನೀವು ಕೂಡ ಈಗ ವರಮಹಾಲಕ್ಷ್ಮಿ ಹತ್ತಿರ ಬರ್ತಿದೆ, ಹಾಗಾಗಿ ಎಲ್ಲರಿಗೂ ಕೂಡ ಸ್ಯಾರಿ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಬಂದು ನೀವು ಕೂಡ ಸ್ಯಾರಿನ ಪರ್ಚೇಸ್ ಮಾಡಿ. ಮತ್ತು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಿ. 2000, 3000, 10,000 ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಬನ್ನಿ, ನೀವು ಕೂಡ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಾರ್ಗಿಲ್ ಯುದ್ಧದಲ್ಲಿ ದೇಶದ ಸಾರ್ವಭೌಮತ್ವ ಹಾಗೂ ರಕ್ಷಣೆಗಾಗಿ ಹೋರಾಡಿ ಹುತಾತ್ಮರಾದ ಭಾರತೀಯ ಯೋಧರನ್ನ ಸ್ಮರಿಸುವ ನಿಟ್ಟಿನಲ್ಲಿ ಬೇಲೂರು ಲಯನ್ಸ್ ಕ್ಲಬ್ ಹಾಗೂ ಅರೆಹಳ್ಳಿ ಲಯನ್ಸ್ ಕ್ಲಬ್ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ದೇಶಭಕ್ತಿ ಮತ್ತು ಗೌರವ ಪೂರ್ವಕವಾಗಿ ಆಚರಿಸಲಾಯಿತು. ಬೇಲೂರು ನಗರದ ಪ್ರಮುಖ ಬಸವೇಶ್ವರ ವೃತ್ತದಲ್ಲಿರುವ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಸದಸ್ಯರು ಹಾಗೂ ಸಾರ್ವಜನಿಕರು ಮೇಣದ ಬತ್ತಿ ಬೆಳಗಿಸಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದ್ರು. ದೇಶದ ಗಡಿಯಲ್ಲಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಧೈರ್ಯ, ಸಾಹಸ ಮತ್ತು ತ್ಯಾಗದ ಮನೋಭಾವದಿಂದ ಹೋರಾಡಿದ ಭಾರತೀಯ ಸೈನಿಕರ ಸೇವೆಯನ್ನ ಸ್ಮರಿಸಲಾಯಿತು. ಲಯನ್ಸ್ ಕ್ಲಬ್ನ ಧ್ವಜಗಳೊಂದಿಗೆ ಭಾಗವಹಿಸಿದ ಸದಸ್ಯರು ದೇಶ ಮೊದಲು, ದೇಶದ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಸಂದೇಶ ಸಾರಿದರು.
ಕಾರ್ಯಕ್ರಮದಲ್ಲಿ ಬೇಲೂರು ಲಯನ್ಸ್ ಕ್ಲಬ್ ಮತ್ತು ಅರೆಹಳ್ಳಿ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಮುಖ್ತಿಯಾರ್ ಅಹಮದ್, ಕಾರ್ಗಿಲ್ ವಿಜಯೋತ್ಸವವು ಕೇವಲ ಯುದ್ದದಲ್ಲಿ ಭಾರತ ಸಾಧಿಸಿದ ಗೆಲುವನ್ನು ನೆನಪಿಸುವ ದಿನವಲ್ಲ, ದೇಶದ ಭದ್ರತೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ವೀರ ಯೋಧರ ತ್ಯಾಗ ಮತ್ತು ಬಲಿದಾನವನ್ನ ಪ್ರತಿಯೊಬ್ಬ ಭಾರತೀಯನು ಸ್ಮರಿಸುವ ದಿನವಾಗಿದೆ. ಯೋಧರ ತ್ಯಾಗದಿಂದಲೇ ದೇಶದ ಜನತೆ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆ. ಅವರ ಆದರ್ಶ ಮತ್ತು ದೇಶಪ್ರೇಮವನ್ನ ಯುವ ಜನತೆ ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಬೇಲೂರು ಹಳೇಬೀಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್ ಮಾತನಾಡಿ, ಕಾರ್ಗಿಲ್ ಯುದ್ದದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಸಾಧಿಸಿದ ಐತಿಹಾಸಿಕ ವಿಜಯವು ನಮ್ಮ ದೇಶದ ವೀರ ಯೋಧರ ಅಪಾರ ತ್ಯಾಗ, ಶೌರ್ಯ ಮತ್ತು ದೇಶಸೇವೆಯ ಸಂಕೇತವಾಗಿದೆ. ತಾಯ್ನಾಡಿನ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ತೃಣ ಸಮಾನವಾಗಿ ಭಾವಿಸಿ ಹೋರಾಡಿದ ಅಮರ ಜವಾನರ ಬಲಿದಾನವನ್ನ ಪ್ರತಿಯೊಬ್ಬರೂ ಸದಾ ಸ್ಮರಿಸಬೇಕು. ಯೋಧರ ಈ ಅತ್ಯುನ್ನತ ತ್ಯಾಗದ ಮನೋಭಾವ ಮತ್ತು ಶಿಸ್ತು ಸದಾ ಸ್ಫೂರ್ತಿದಾಯಕವಾಗಿದೆ ಎಂದರು. ಈ ವೇಳೆ ಬೇಲೂರು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಎಂಪಿ ಪೂವಯ್ಯ, ಖಜಾಂಚಿ ಸಂತೋಷ್, ಪದಾಧಿಕಾರಿಗಳಾದ ಡಾ ಚಂದ್ರಮೌಳಿ, ವೈಬಿ ಸುರೇಶ್, ಕೆಎಲ್ ಸುರೇಶ್, ತಾರಾಮಣಿ, ಪ್ರಶಾಂತ್, ಹೇಮಂತ್, ತೌಫಿಕ್, ಇರ್ಫಾನ್ ನೌಷದ್, ಅಬ್ದುಲ್ ಲತೀಫ್, ಸತೀಶ್, ಸೌಜನ್ಯ, ರವಿಕುಮಾರ್, ಪುಟ್ಟಸ್ವಾಮಿ, ಪೃಥ್ವಿರಾಜ್, ಲಿಖಿತಾ, ಗುರುಪ್ರಸಾದ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಾವು ನಮ್ಮ ದೇಶದ ಒಂದು ಹೆಮ್ಮೆಯ ಪ್ರತೀಕವಾಗಿರ್ತಕ್ಕಂಥ ದಿನ ಅಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. 1999ರಲ್ಲಿ ನಮ್ಮ ದೇಶದ ಕಾರ್ಗಿಲ್ ಸೆಕ್ಟರನ್ನು ಪಾಕಿಸ್ತಾನದ ಸೈನಿಕರು ಮತ್ತು ಉಗ್ರಗಾಮಿಗಳು ಬಂದು ಸುಮಾರು 3,000 ಜನ ನಮ್ಮ ದೇಶದ ಬಂಕರನ್ನು ವಶಪಡಿಸಿಕೊಂಡು ಅಲ್ಲಿ ನೆಲೆಯೂರಿಬಿಡ್ತಾರೆ. ಆ ಒಂದು ಸಂದರ್ಭದಲ್ಲಿ 99ರ ಮೇ 3ರಂದು ಭಾರತ ಮತ್ತು ಪಾಕಿಸ್ತಾನದ ಮೇಲೆ ಕಾರ್ಗಿಲ್ ಸೆಕ್ಟರ್ನಲ್ಲಿ ಯುದ್ಧ ಶುರುವಾಗುತ್ತೆ. ಸುಮಾರು 87 ದಿನಗಳ ಕಾಲ ಯುದ್ಧ ಸರಾಗವಾಗಿ ನಡೆಯುತ್ತೆ. 87ನೇ ದಿನದಲ್ಲಿ ನಮ್ಮ ದೇಶದ ಸೈನಿಕರು ಕಾರ್ಗಿಲ್ ಸೆಕ್ಟರ್ನ ಸರ್ಕಾರಿ ಕಾಲೇಜುಗಳಾದಂತಹ ವಿಭಜಿತ ಮತ್ತು ಪ್ರಧಾನ ಹಾಗೂ ಬಾಯ್ಸ್ ಕಾಲೇಜುಗಳಲ್ಲಿ ನಡೆಯುತ್ತಿರುವ ಅನೈತಿಕ ಚಟುವಟಿಕೆಗಳನ್ನು ಕುರಿತು ಕ್ರಮ ಕೈಗೊಳ್ಳುವಂತೆ ನಮ್ಮ ಹಾಸನ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಹಾಸನ ಜಿಲ್ಲಾಧಿಕಾರಿಗಳಿಗೆ ಡಿಡಿಪಿಐ ಮತ್ತು ಡಿಡಿಪಿಯುಗೆ ಮನವಿ ಸಲ್ಲಿಸಿದರು. ನಮ್ಮ ಹಾಸನ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಮಾತನಾಡಿ, ಕಾಲೇಜು ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಕಾಪಾಡುವ ನಮ್ಮ ಕಾಲೇಜಿನ ಸಿಬ್ಬಂದಿಗಳ ನಿರ್ಲಕ್ಷ್ಯತೆ, ಕಾಲೇಜಿನ ಆವರಣದಲ್ಲಿ ಇತರೆ ವಾಹನಗಳನ್ನು ಕಲಿಯಲು ಅವಕಾಶ ಮಾಡಿಕೊಟ್ಟಿರುವ ಆಡಳಿತದ ಬಗ್ಗೆ, ಭದ್ರತಾ ಸಿಬ್ಬಂದಿಗಳು ಇಲ್ಲದ ಕುರಿತು, ಕಾಲೇಜಿನ ಸುತ್ತಮುತ್ತಲಿನಲ್ಲಿ ಬೀದಿ ದೀಪಗಳು ಇಲ್ಲದ ಕುರಿತು ಮತ್ತು ಸಿಸಿ ಕ್ಯಾಮೆರಾಗಳು ಇದ್ದರೂ ಸಹ ನಡೆಯುತ್ತಿರುವ ಚಟುವಟಿಕೆಗಳ ಕುರಿತು ಇವುಗಳ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. HCN ನ್ಯೂಸ್, ಹಾಸನ್. ನಮಸ್ಕಾರ. ನಮ್ಮ ಹಾಸನ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷನಾದ ನಾನು ಹರೀಶ್ ಗೌಡ ಮಾತಾಡ್ತಾ ಇದ್ದೀನಿ. ಇವತ್ತೇನು ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು, ನನ್ನ ಸಂಸ್ಥೆಯ ಎಲ್ಲ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕೂಡ ಇವತ್ತು ನಮ್ಮ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ. ಇವತ್ತು ನಮ್ಮ ಹೋರಾಟ ಏನಪ್ಪ ಅಂತಂದರೆ, ನಮ್ಮ ಹಾಸನದ ಹೃದಯ ಭಾಗದಂಥ ಈ ವಿಭಜಿತ ಪ್ರಧಾನ ಹಾಗೂ ಬಾಯ್ಸ್ ಕಾಲೇಜಿನ ಕೆಟ್ಟ ಚಟುವಟಿಕೆಗಳು ಇಲ್ಲಿ ಏನು ನಡೀತಿದೆ ಕಾಲೇಜಿನ ಸುತ್ತಮುತ್ತಲ ವಾತಾವರಣದಲ್ಲಿ, ಅದರ ಬಗ್ಗೆ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಈ ಹೋರಾಟದ ನಿಲುವು ಏನಂತಂದರೆ, ಇಲ್ಲಿಗೆ DDPI ಹಾಗೂ DDPU ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಇವರು 3 ಜನ ಇಲ್ಲಿ ಬಂದು ಸರಿಯಾದ ರೀತಿ ಕ್ರಮನ ಕೈಗೊಳ್ಳೋವರೆಗೂ ನಾವೆಲ್ಲರೂ ಕೂಡ ಇಲ್ಲೇ ಧರಣಿ ಮಾಡಬೇಕು ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ಈ ಮುಖಾಂತರ ನಾನು ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಆದಷ್ಟು ಬೇಗ ತಾವು ಇಲ್ಲಿಗೆ ಬಂದು ಸರಿಯಾದ ರೀತಿ ಪರಿಹಾರಗಳನ್ನ ಇಲ್ಲಿ ಮಾಡಿಕೊಡ್ಬೇಕು. ಇಲ್ಲಿ ಇರ್ತಕ್ಕಂಥ ಏನು ಅನ್ಯೋನ್ಯಗಳಿದ್ದಾವೆ ತಾವೆಲ್ಲರೂ ಅದನ್ನು ಬಗೆಹರಿಸ್ಕೊಡ್ಬೇಕು. ಇಲ್ಲಿ ಭದ್ರತಾ ಸಿಬ್ಬಂದಿಗಳಿಲ್ಲ. ಹಾಗೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್.
ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠದಲ್ಲಿ ವರ್ಷಯೋಗ ಚಾತುರ್ಮಾಸ್ಯದ ಅಂಗವಾಗಿ ತ್ಯಾಗಿಗಳ ಚಾತುರ್ಮಾಸ್ಯ ಕಳಶ ಸ್ಥಾಪನೆ ಕಾರ್ಯಕ್ರಮವು ಭಕ್ತಿ ಮತ್ತು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಮುನಿಶ್ರೀ ಸುಧೇಯ ಸಾಗರ ಮಹಾರಾಜರು, ಮುನಿಶ್ರೀ ಪ್ರಭಾಕರ ಸಾಗರ ಮಹಾರಾಜರು, ಆಯ್ರಿಕ ಶ್ರೀ ಶಿವಮತಿ ಮಾತಾಜಿ, ಆಯ್ರಿಕ ಶ್ರೀ ನಿರ್ಮಲಮತಿ ಮಾತಾಜಿ, ಕ್ಷುಲ್ಲಿಕ ಶ್ರೀ ವಿಶುದ್ಧಮತಿ ಮಾತಾಜಿ, ಕ್ಷುಲ್ಲಿಕ ಶ್ರೀ ಅಮರಜ್ಯೋತಿ ಮಾತಾಜಿ ಹಾಗೂ ಕ್ಷುಲ್ಲಿಕ ಶ್ರೀ ಅಮೃತ ಜ್ಯೋತಿ ಮಾತಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರಾವಕ ಶ್ರಾವಕಿಯರು ಮಂಗಳ ದ್ರವ್ಯಗಳನ್ನು ಹೊತ್ತು ಭಕ್ತಿಪೂರ್ವಕವಾಗಿ ಮೆರವಣಿಗೆ ನಡೆಸಿದರು. ಬಳಿಕ ಜೈನ ಪರಂಪರೆಯಂತೆ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರಿಗೆ ಹಾಗೂ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಅರ್ಘ್ಯ ಸಮರ್ಪಿಸಿ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ನಂತರ ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ಈಶಾನ್ಯ ಮೂಲೆಯಲ್ಲಿ ಚಾತುರ್ಮಾಸ್ಯ ಕಳಶವನ್ನು ಪ್ರತಿಷ್ಠಾಪಿಸಲಾಯಿತು. ಶ್ರವಣಬೆಳಗೊಳ ಶ್ರೀ ಜೈನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯಿತು. ಕ್ಷೇತ್ರದ ಪುರೋಹಿತರಾದ ನಂದಕುಮಾರ ಶಾಸ್ತ್ರಿ, ಪ್ರತಿಷ್ಠಾಚಾರ್ಯ ಜಿನೇಶ್ ಕುಮಾರ್ ಹಾಗೂ ಪುರೋಹಿತ ವರ್ಗವು ಪೂಜಾ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿತು. ಕಾರ್ಯಕ್ರಮದಲ್ಲಿ ತೇಜಿ ಸೇವಾ ಸಮಿತಿಯ ನಿಹಾಲ್ ಚಂದ್ ಜೈನ್, ಶ್ರೀಮಠದ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ HP ಅಶೋಕ್ ಕುಮಾರ್, ಸದಸ್ಯರಾದ SP ಭಾನುಕುಮಾರ್, ಪೌದನ್ ಜೈನ್, ಕಾರ್ಯದರ್ಶಿ SP ಮಹೇಶ್, ಹೆಚ್ಚುವರಿ ಕಾರ್ಯದರ್ಶಿ GD ಪಾರ್ಶ್ವನಾಥ್ ಹಾಗೂ ವಿವಿಧ ವಿಭಾಗಗಳಿಂದ ಆಗಮಿಸಿದ್ದ ಶ್ರಾವಕ ಶ್ರಾವಕಿಯರು ಮತ್ತು ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಮೆರುಗು ತಂದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಮದ್ಯಪಾನವು ವ್ಯಕ್ತಿಯ ಆರೋಗ್ಯ, ಕುಟುಂಬದ ನೆಮ್ಮದಿ ಮತ್ತು ಸಾಮಾಜಿಕ ಬದುಕನ್ನು ಹಾಳು ಮಾಡುವ ದುಶ್ಚಟವಾಗಿದ್ದು, ಅದರಿಂದ ದೂರವಿರುವ ಮೂಲಕವೇ ಸುಖ, ಶಾಂತಿ ಮತ್ತು ಗೌರವಯುತ ಜೀವನ ಕಟ್ಟಿಕೊಳ್ಳಲು ಸಾಧ್ಯ ಎಂದು ವಿವಿಧ ಗಣ್ಯರು ಅಭಿಪ್ರಾಯಪಟ್ಟರು. ಹಾಸನ ನಗರದ MG ರಸ್ತೆಯ ಸಮೀಪದ ಕುರುಹಿನಶೆಟ್ಟಿ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರ, ಲೈಲ್ ಉಜಿರೆ ವಿಸ್ತರಣಾ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ 2092ನೇ ಮದ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮಾಜಿ ರಾಜ್ಯಾಧ್ಯಕ್ಷ ಸತೀಶ್ ಹೊನ್ನವಳ್ಳಿ, ಮದ್ಯಪಾನ ಕಡಿಮೆಯಾದರೂ ಹೆಚ್ಚಾದರೂ ಅದು ವ್ಯಕ್ತಿಯ ಬದುಕಿನ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಮದ್ಯದ ಚಟದಿಂದ ವ್ಯಕ್ತಿಯ ಆರೋಗ್ಯ ಮಾತ್ರವಲ್ಲದೆ ಕುಟುಂಬದ ವಿಶ್ವಾಸ, ಸಾಮಾಜಿಕ ಗೌರವ ಮತ್ತು ಸಂಬಂಧಗಳು ಹಾಳಾಗುತ್ತವೆ. ಹಣವಿದ್ದಾಗ ಅನೇಕರು ಸ್ನೇಹಿತರಾಗಿರುತ್ತಾರೆ, ಆದರೆ ಸಂಕಷ್ಟದ ಸಂದರ್ಭದಲ್ಲಿ ನಿಜವಾದ ಬೆಂಬಲ ಕುಟುಂಬದಿಂದ ಮಾತ್ರ ದೊರೆಯುತ್ತದೆ. ಅದರಿಂದ ಜೀವನವನ್ನು ಹಾಳು ಮಾಡಿಕೊಳ್ಳುವ ದುಶ್ಚಟದಿಂದ ಹೊರಬಂದು ಕುಟುಂಬದೊಂದಿಗೆ ನೆಮ್ಮದಿಯ ಬದುಕು ನಡೆಸುವುದು ಅತ್ಯಂತ ಮುಖ್ಯ ಎಂದು ಸಲಹೆ ನೀಡಿದರು. ಧರ್ಮಸ್ಥಳದಲ್ಲಿ ನಡೆಯುವ ಮದ್ಯವರ್ಜನ ಶಿಬಿರಗಳು ಕೇವಲ ಚಿಕಿತ್ಸೆ ನೀಡುವ ಕೇಂದ್ರಗಳಲ್ಲ, ವ್ಯಕ್ತಿಯ ಬದುಕಿಗೆ ಹೊಸ ದಿಕ್ಕು ತೋರಿಸುವ ಪುನರ್ಜನ್ಮದ ವೇದಿಕೆಗಳಾಗಿವೆ. ಇಲ್ಲಿ ಯಾವುದೇ ಬಲವಂತ ಅಥವಾ ಹಿಂಸಾತ್ಮಕ ವಿಧಾನಗಳಿಲ್ಲದೆ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ, ಆತ್ಮವಿಶ್ವಾಸ ಮತ್ತು ಮಾರ್ಗದರ್ಶನದ ಮೂಲಕ ಶಿಬಿರಾರ್ಥಿಗಳಿಗೆ ಹೊಸ ಬದುಕಿನ ದಾರಿ ತೋರಿಸಲಾಗುತ್ತದೆ ಎಂದರು. ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ 8 ದಿನಗಳ ಕಾಲ ಶಿಬಿರದ ಪ್ರಯೋಜನ ಪಡೆದುಕೊಂಡ ಶಿಬಿರಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಕುರುಹಿನಶೆಟ್ಟಿ ಸಭಾಭವನದ ಅಧ್ಯಕ್ಷ KC ಕೃಷ್ಣಶೆಟ್ಟಿ, ಹಾಸನಾಂಬ ಲಯನ್ಸ್ ಕ್ಲಬ್ ಅಧ್ಯಕ್ಷ KK ಮೋಹನ್ ಕುಮಾರ್, ವಲಯಾಧ್ಯಕ್ಷ ತಿಮ್ಮರಾಯ ಶೆಟ್ಟಿ, ಖಜಾಂಚಿ LS ಧರಣಿ, ಮಾಜಿ ರೀಜನ್ ಪರ್ಸನ್ ಕೇಶವಮೂರ್ತಿ, ರೋಟರಿ ಸನ್ರೈಸ್ ಕ್ಲಬ್ ಅಧ್ಯಕ್ಷ KS ಯೋಗೇಶ್, ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ CS ವಿಜಯ್, ಜೀವನ್ ಗೌಡ, ನಗರ ಬ್ರಾಹ್ಮಣ ಸಭಾ ಅಧ್ಯಕ್ಷ ವೆಂಕಟೇಶ್, ಜನನಿ ಫೌಂಡೇಶನ್ ಸಂಸ್ಥಾಪಕಿ ಭಾನುಮತಿ, ದಯಾನಂದ ಶೆಟ್ಟಿ, ಕ್ಷೇತ್ರ ಯೋಜನಾಧಿಕಾರಿ ಧನಂಜಯ್, ಕಂಚಮಾರನಹಳ್ಳಿ ಶ್ರೀರಂಗನಾಥ ಪ್ರೌಢಶಾಲೆಯ ಮುಖ್ಯಸ್ಥ ಲಕ್ಷ್ಮೀಕಾಂತ್, ನಗರಸಭೆ ಮಾಜಿ ಅಧ್ಯಕ್ಷ R ಮೋಹನ್, ಶಿಬಿರದ ಗೌರವಾಧ್ಯಕ್ಷ ಮೋಹನ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಮತ್ತು ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಎಲ್ಲ ಶಿಬಿರಾರ್ಥಿಗಳೇ ಹಾಗೂ ಶಿಬಿರಾರ್ಥಿಗಳ ಮನೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ 1992-93ರಲ್ಲಿ ಒಂದು ದುಶ್ಚಟ ಮುಕ್ತ ಸಮಾಜವನ್ನ ನಿರ್ಮಾಣವನ್ನ ಮಾಡಬೇಕು ಅಂತೇಳಿ ಪ್ರಾರಂಭವಾದಂತಹ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ. ಈ ಜನಜಾಗೃತಿ ವೇದಿಕೆ ಪ್ರಾರಂಭ ದಿನಗಳಲ್ಲಿ ಮದ್ಯಪಾನದ ವಿರುದ್ಧ ಹೋರಾಟವನ್ನ ಮಾಡಿ ಸರ್ಕಾರಕ್ಕೆ
ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅನ್ನತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಮಾಡುವ ಮುಖೇನ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದ ಹೋರಾಟದ ಮೂಲಕ ಈ ಸಂಸ್ಥೆಯ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ಒಂದು ಹಂತದಲ್ಲಿ 1996 ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಗಲಿದ ಮಾಜಿ ಪ್ರಧಾನಿ ಪತ್ನಿ ಚೆನ್ನಮ್ಮ ಭಾವಚಿತ್ರಕ್ಕೆ ಗಣ್ಯರ ಪುಷ್ಪಾರ್ಚನೆ, ಶ್ರದ್ಧಾಂಜಲಿ, ನಾಗರಿಕರ ಭಾವಪೂರ್ಣ ನುಡಿ ನಮನ. ಬೇಲೂರು ತಾಲೂಕು ಕಚೇರಿ ಮುಂದೆ ಬೇಡಿಕೆ ಈಡೇರಿಕೆಗೆ ರೈತರ ಪ್ರತಿಭಟನೆ, ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾದ ಕೃಷಿಕರು. ಬೇಡಿಕೆ ಈಡೇರಿಕೆಗೆ ಶಾಸಕರ ಭರವಸೆ, ಪ್ರತಿಭಟನೆಯನ್ನ ಹಿಂಪಡೆದ ರೈತ ಸಂಘ. ಕುಡಿಯುವ ನೀರಿನ ಟಾಸ್ಕ್ ಫೋರ್ಸ್ ಸಭೆ, ಸಾರ್ವಜನಿಕರಿಂದ ದೂರು ಬಾರದಂತೆ ಮುನ್ನೆಚ್ಚರಿಕೆ ಕ್ರಮಕ್ಕೆ ಒತ್ತು. ಕಚೇರಿ ಬಿಟ್ಟು ಗ್ರಾಮಗಳಿಗೆ ತೆರಳಿ ಸಮಸ್ಯೆ ಬಗೆಹರಿಸಿ. ಪಿಡಿಒಗಳಿಗೆ ಶಾಸಕ ಸಿಮೆಂಟ್ ಮಂಜು ಕಟ್ಟುನಿಟ್ಟಿನ ಸೂಚನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.